ಹಾಯ್ ಸ್ನೇಹಿತರೆ, ಫೈನಲ್ ಆಗಿ ತಾವೇನಾದರೂ ಇಂಡಿಯಾ ಪೋಸ್ಟ್ ಆಫೀಸ್ನ ಇದೇ ತಿಂಗಳು ಆಗಸ್ಟ್ನಲ್ಲಿ ಸುಮಾರು 30,041 ಒಂದು schedule-2 ನ ಒಂದು ಆಧಾರದ ಮೇಲೆ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಗಳಿಗೆ ತಾವೇನಾದರೂ ಅಪ್ಲೈ ಮಾಡಿದರೆ, ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದರೆ ಆ ಒಂದು ಮಿಸ್ಟೇಕ್ಸ್ ಅನ್ನ ಇವತ್ತಿನಿಂದ ತಾವು ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ಮಾಡ್ಕೋಬಹುದು. ಓಕೆನಾ? ನೋಡಿ, ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ನಲ್ಲಿ ಯಾವ ರೀತಿ ಎಡಿಟ್ ಮಾಡೋದು, ಯಾವ ರೀತಿ ಕರೆಕ್ಷನ್ ಅನ್ನ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಬಹಳ ಅಂದ್ರೆ ಬಹಳ ಒಂದು ಕೇರ್ಫುಲ್ ಆಗಿ ಈ ಒಂದು ವಿಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ. ಸೊ ಓಕೆನಾ? ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ ಸ್ನೇಹಿತರೆ. ಮುಂದುವರಿಸೋ ಮುಂಚೆ ನಾನು ಮುಜಮಿಲ್, ತಾವು ನೋಡ್ತಾ ಇದ್ದೀರಾ ಕರ್ನಾಟಕ ವೇಕೆನ್ಸಿ ಅಡ್ಡ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವು ಇದೇ ರೀತಿಯಾದಂತಹ ಒಂದು ಮುಂದೇನು ಇನ್ಫಾರ್ಮೇಶನ್ ತಾವು ಪಡಿಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಅನ್ನ ಕೊಡಿ. ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ತಾವು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಆ ಒಂದು ಮಿಸ್ಟೇಕ್ಸ್ ಅನ್ನ ಇವತ್ತಿನಿಂದ ತಾವು ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ಮಾಡ್ಕೋಬಹುದು. ಇವತ್ತು 24, ನಾಳೆ 25, 26 ಸುಮಾರು 3 ದಿನದಲ್ಲಿ ತಾವು ಮಿಸ್ಟೇಕ್ಸ್ ಅನ್ನ ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ಮಾಡಬಹುದು. ನೋಡಿ, ಈ ಒಂದು ಎಡಿಟ್ ಮತ್ತು ಕರೆಕ್ಷನ್ಗೆ ಸಂಬಂಧಪಟ್ಟಂತಹ ನೋಡಬಹುದು, ನಿಮ್ಮ ಒಂದು ನೇಮ್ ಆಗಿರ್ಬೋದು, ಮೊಬೈಲ್ ನಂಬರ್, ಇಮೇಲ್ ಐಡಿ ಮತ್ತು ಪ್ರೀವಿಯಸ್ ಆಗಿರುವಂತಹ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ, ಈ ಒಂದು 4 ಮಾಹಿತಿಗಳನ್ನ 4 ಇನ್ಫಾರ್ಮೇಶನ್ ತಾವು ಮತ್ತೆ ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇದರ ಒಂದು ಬದಲಾಗಿ ತಾವೇನಾದರೂ ತಮ್ಮ ಒಂದು ಫಾದರ್ ನೇಮ್ ಅಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡಿದರೆ ಈ ಒಂದು ಎಡಿಟ್ ಅನ್ನ ಮಾಡ್ಕೋಬಹುದು. SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ನಿಮ್ಮ ಒಂದು ಫಾದರ್ ನೇಮ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ತಾವು ಫಿಲ್ ಮಾಡುವಂತ ಸಂದರ್ಭದಲ್ಲಿ ಫಿಲ್ ಮಾಡಬೇಕು. ಸಪೋಸ್ ಏನಾದರೂ ಒಂದು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ಸ್ ಅನ್ನ ಮಾಡಿದರೆ, ಇನಿಷಿಯಲ್ ಏನಾದರೂ ಮಿಸ್ಟೇಕ್ಸ್ ಅನ್ನ ಮಾಡಿದರೆ ನಿಮ್ಮ ಒಂದು ಫಾದರ್ ನೇಮ್ ಅನ್ನ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಡೇಟ್ ಆಫ್ ಬರ್ತ್ ಅಲ್ಲಿ ಕೂಡ ಎಡಿಟ್ ಅನ್ನ ಮಾಡ್ಕೋಬಹುದು. ಜೆಂಡರ್ ಅಲ್ಲಿ ಕೂಡ ಇಲ್ಲಿ ಎಡಿಟ್ ಅನ್ನ ಮಾಡ್ಕೋಬಹುದು. ಕಮ್ಯುನಿಟಿ ಕೂಡ ಅಲ್ಲಿ ಎಡಿಟ್ ಅನ್ನ ಮಾಡ್ಕೋಬಹುದು. ಪಾಸಿಂಗ್ ಇಯರ್ ನಲ್ಲಿ ತಾವೇನಾದರೂ ಇನ್ಫಾರ್ಮೇಶನ್ ರಾಂಗ್ ಆಗಿ ಕೊಟ್ಟಿದ್ರೆ ಈ ಒಂದು ಪಾಸಿಂಗ್ ಇಯರ್ ಸಹ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಇಲ್ಲಿ ತಾವು ಲ್ಯಾಂಗ್ವೇಜಸ್ ಅಲ್ಲಿ ಸಹ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಏನಾದರೂ ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಏನಾದರೂ ಒಂದು ಸಬ್ಜೆಕ್ಟ್ಸ್ ಅನ್ನ ತಾವು ಚೇಂಜ್ ಅನ್ನ ಮಾಡಿದ್ದು, ಆ ಒಂದು ಸಬ್ಜೆಕ್ಟ್ಸ್ ನಲ್ಲಿ ಏನಾದರೂ ಒಂದು ಮಾರ್ಕ್ಸ್ ಅನ್ನ ಅದಲು ಬದು ಮಾಡಿದರೆ ಕೂಡ ಈ ಒಂದು ಲ್ಯಾಂಗ್ವೇಜಸ್ ವಿತ್ ಮಾರ್ಕ್ಸ್ ಅನ್ನ ಸಹ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ಏನಾದರೂ ಒಂದು ಫೋಟೋ ಅಥವಾ ಒಂದು ಸಿಗ್ನೇಚರ್ ಅನ್ನ ಸಹ ಏನಾದರೂ ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ಫೋಟೋ ವಿತ್ ಸಿಗ್ನೇಚರ್ ಎರಡನ್ನೂ ಸಹ ತಾವು ಇಲ್ಲಿ ಒಂದು ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ಮಾಡ್ಕೋಬಹುದು. ಹಾಗಾದ್ರೆ ಫೈನಲ್ ಆಗಿ ಹೇಗೆ ಎಡಿಟ್ ಮತ್ತು ಕರೆಕ್ಷನ್ ಅನ್ನ ಮಾಡೋದು ಅಂದ್ರೆ, ಇಲ್ಲಿ ತಾವು ಒಂದು ಆಪ್ಷನ್ ತಾವು ನೋಡಬಹುದು, ಆಪ್ಷನ್ ಫಾರ್ ಎಡಿಟ್ ಕರೆಕ್ಷನ್ ವಿಂಡೋ ಫಾರ್ ದ ಅಪ್ಲಿಕೆಂಟ್ಸ್ ಫಾರ್ ದ GDS ಎಂಗೇಜ್ಮೆಂಟ್ 2023 schedule-2 ವಿಲ್ ಬಿ ಎನೇಬಲ್ ಸೂನ್. ಅಂದ್ರೆ ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ನಲ್ಲಿ ಇನ್ನೇನು ಕೆಲವೊಂದು ನಿಮಿಷದಲ್ಲಿ ಈ ಒಂದು ಆಪ್ಷನ್ ಅನ್ನ ಎನೇಬಲ್ ಅನ್ನ ಮಾಡ್ತಾರೆ, ಎಡಿಟ್ ಮತ್ತು ಕರೆಕ್ಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ. ಈ ಒಂದು ಎಡಿಟ್ ಮತ್ತು ಕರೆಕ್ಷನ್ ಅನ್ನ ಮಾಡುವಂತಹ ಒಂದು ಆಪ್ಷನ್ ಏನಿದೆ, ಈ ಒಂದು ಆಪ್ಷನ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡ್ತಾರೆ. ಇಲ್ಲಿ ತಾವು ಏನು ರಿಜಿಸ್ಟ್ರೇಷನ್ ಅಂತ ತಾವು ಏನ್ ನೋಡ್ತಾ ಇದ್ದೀರಾ, ಇದರ ಒಂದು ಕೆಳಗಡೆ ಇದರ ಒಂದು ಎಡಿಟ್ ಮತ್ತು ಕರೆಕ್ಷನ್ ಒಂದು ಆಪ್ಷನ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. ತಾವೇನಾದ್ರೂ ಎಡಿಟ್ ಮತ್ತು ಕರೆಕ್ಷನ್ ಮಾಡಬೇಕು ಅನ್ಕೊಂಡಿದ್ರೆ ಮೊದಲನೇದಾಗಿ ನೀವು ನಿಮ್ಮ ಒಂದು ಏನ್ ಅಪ್ಲೈ ಮಾಡಿರ್ತೀರಾ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಸಲ ತಾವು ಡಿಟೇಲ್ ಆಗಿ ಒಂದ್ಸಲ ನೋಡ್ಕೊಳ್ಳಿ. ಜಸ್ಟ್ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿ, ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿದ ನಂತರ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ತಾವು ಎಂಟರ್ ಅನ್ನ ಮಾಡಿದಾಗ ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು ಅಪ್ಲಿಕೇಶನ್ ನಿಮಗೆ ಮುಂದ್ಗಡೆ ಬರುತ್ತೆ. ಆ ಒಂದು ಅಪ್ಲಿಕೇಶನ್ ಅಲ್ಲಿ ತಾವು ಒಂದ್ಸಲ ಅಬ್ಸರ್ವ್ ಅನ್ನ ಮಾಡಿ, ಓಕೆ, ಯಾವ ಒಂದು ಮಾಹಿತಿಯನ್ನ ಎಡಿಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಲ ಕ್ಲಾರಿಫಿಕೇಶನ್ ಮಾಡಿಕೊಂಡು ನಂತರ ಇಲ್ಲಿ ಎಡಿಟ್ ಮತ್ತು ಕರೆಕ್ಷನ್ ಅಂತಹ ಮತ್ತೊಂದು ಆಪ್ಷನ್ ನಿಮಗೆ ಕಾಣುತ್ತೆ. ಜಸ್ಟ್ ಆ ಒಂದು ಆಪ್ಷನ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ನಂತರ ತಾವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಬೇಕಾಗಿರುತ್ತೆ. ಓಕೆನಾ? ನಂತರ ತಾವು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿದ ನಂತರ OTP ಬರುತ್ತೆ. ಆ ಒಂದು OTP ಅನ್ನ ತಾವು ಹಾಕಿ ತಾವು ಏನು ಎಡಿಟ್ ಅನ್ನ ಮಾಡಬೇಕು ಅನ್ಕೊಂಡಿದ್ದೀರಾ ಆ ಒಂದು ಮಾಹಿತಿಯನ್ನ ತಾವು ಎಡಿಟ್ ಅನ್ನ ಮಾಡಬಹುದು. ಓಕೆ, ಎಡಿಟ್ ಅನ್ನ ಮಾಡೋದಕ್ಕೆ ಅಪ್ಲಿಕೇಶನ್ ಓಪನ್ ಆದಾಗ ಯಾವ ಮಾಹಿತಿಯನ್ನ ಮಾತ್ರ ತಾವು ಎಡಿಟ್ ಅನ್ನ ಮಾಡಬಹುದು ಆ ಒಂದು ಇನ್ಫಾರ್ಮೇಶನ್ ಮಾತ್ರ ಇವರು ಕೊಟ್ಟಿರ್ತಾರೆ ಹೊರತು ಯಾವುದನ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಆ ಒಂದು ಇನ್ಫಾರ್ಮೇಶನ್ ನ ಇದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ಇದು ಹೈಡ್ ಅನ್ನ ಮಾಡಿರ್ತಾರೆ. ಓಕೆನಾ? ತಾವು ಆ ಒಂದು ಇನ್ಫಾರ್ಮೇಶನ್ ತಾವು ಎಡಿಟ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋದಿಲ್ಲ. ಸೊ ಸಂಬಂಧಪಟ್ಟಿರುವಂತಹ ನಿಮ್ಮ ಒಂದು ಫಾದರ್ ನೇಮ್ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು, ಪ್ರಿಫರೆನ್ಸ್ ಆಗಿರ್ಬೋದು, ನಿಮ್ಮ ಒಂದು ಫೋಟೋ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು, ಈ ರೀತಿಯಾದಂತಹ ನಿಮ್ಮ ಒಂದು ಏನೋ ಫೀಲ್ಡ್ ಅನ್ನ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಯಾವುದನ್ನ ಎಡಿಟ್ ಮತ್ತು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲೋ ಆ ಒಂದು ಫೀಲ್ಡ್ ಗಳನ್ನ ಈ ಬಾರಿ ನಿಮ್ಗೆ ಎಡಿಟ್ ಅನ್ನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಈ ಬಾರಿ. ಓಕೆನಾ? ಸೊ ಆ ಒಂದು ಮೈಂಡ್ ಅಲ್ಲಿ ತಾವು ಇಟ್ಕೊಂಡು ಬಹಳ ಕೇರ್ಫುಲ್ ಆಗಿ ತಾವು ಎಡಿಟ್ ಅನ್ನ ಮಾಡಿ. ಮತ್ತೆ ಈ ಒಂದು ಅವಕಾಶವನ್ನು ನಿಮ್ಗೆ ಸಿಗೋದಿಲ್ಲ. ಇದೇ ಒಂದು ಫಸ್ಟ್ ಅಂಡ್ ಲಾಸ್ಟ್ ಆಗಿರುವಂತಹ ಒಂದು ಅವಕಾಶವನ್ನು ನಿಮ್ಗೆ ಮಾಡಿಕೊಟ್ಟಿರ್ತಾರೆ. ಓಕೆನಾ? ಸೊ ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ಒಂದು ಆಪ್ಷನ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ.
ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಅನ್ನ ಮಾಡಬಹುದು ಅಂತ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಓಕೆನಾ ಸ್ನೇಹಿತರೆ, ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಯೂಸ್ಫುಲ್ ಆಗಿದ್ರೆ ಖಂಡಿತವಾಗಿ ಮುಂದೆ ನೀವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ತಾವು ಪಡಿಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.